ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಬಟ್ ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಅದನ್ನ ತೋರಿಸೋಕೆ ಮುಜುಗರ ಆಗುತ್ತೆ ಅಂತ. ಪುರುಷತ್ವ ಪರೀಕ್ಷೆ ಬಗ್ಗೆ ಪ್ರಜ್ವಲ್ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ಮತ್ತೆ ಮತ್ತೆ ಆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ, ಪರೀಕ್ಷೆಗೆ ಒಳಗಾಗೋಕ್ಕೆ ಮುಜುಗರ ಆಗುತ್ತೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಜಡ್ಜ್ ಮುಂದೆ ಅವಲತ್ತುಕೊಂಡಿದ್ದಾರೆ ಪ್ರಜ್ವಲ್. 42ನೇ ಸಿಎಂಎಂ ಕೋರ್ಟ್ ಜಡ್ಜ್ನ ಮುಂದೆ ಪ್ರಜ್ವಲ್ ಅಳಲನ್ನ ತೋಡ್ಕೊಂಡಿರೋದು. ಪದೇ ಪದೇ ನನಗೆ ಆ ಒಂದು ಚಿಕಿತ್ಸೆಯನ್ನ ಮಾಡಬೇಡಿ, ನನಗೆ ಬಹಳ ಮುಜುಗರ ಆಗುತ್ತೆ ಆ ಚಿಕಿತ್ಸೆಗೆ ಪದೇ ಪದೇ ಒಳಪಡೋದಿಕ್ಕೆ ಅಂತ ಪ್ರಜ್ವಲ್ ರೇವಣ್ಣ, ಹಾಸನದ ಮಾಜಿ ಸಂಸದರು, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶ್ಲೀಲ ವಿಡಿಯೋ ಮಹಿಳಾ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನನೇ ಗತಿಯಾಗಿದೆ. ಇತ್ತ ಜಡ್ಜ್ ಮುಂದೆ ಅಳಲನ್ನ ತೋಡ್ಕೊಂಡಿರೋದು. ನನಗೆ ಪದೇ ಪದೇ ಆ ಒಂದು ಟೆಸ್ಟ್ಗೆ ಒಳಗಾಗಿಸಬೇಡಿ, ಅಂದ್ರೆ ಪುರುಷತ್ವ ಪರೀಕ್ಷೆಗೆ ಪದೇ ಪದೇ ನನ್ನನ್ನ ಒಳಪಡಿಸಬೇಡಿ, ಮುಜುಗರ ಆಗುತ್ತೆ ಅಂತ. ಅದೇ 2900 ಮಹಿಳೆಯರಿಗೆ ತನ್ನ ಖಾಸಗಿ ಅಂಗವನ್ನ ಪ್ರದರ್ಶನ ಮಾಡುವಾಗ ಈತನಿಗೆ ಆಗದೇ ಇದ್ದ ಮುಜುಗರ, ತೊಂದರೆ ಈಗ ಆಗ್ತಾ ಇದೆ, ಈ ಕೇಸಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಆ ಮಹಿಳೆಯರಿಗೆ ಇನ್ನೆಷ್ಟು ಮುಜುಗರ ಆಗಿರ್ಬೇಡ, ಅವರನ್ನ ಲೈಂಗಿಕವಾಗಿ ಬಳಸ್ಕೊಂಡ ಸಂದರ್ಭದಲ್ಲಿ. ಈಗ ಜಡ್ಜ್ ಮುಂದೆ ಹೇಳಿರೋದು, ಅಳಲನ್ನ ತೋಡ್ಕೊಂಡಿರೋದು, ಪದೇ ಪದೇ ಒಳಪಡಿಸಬೇಡಿ, ನನಗೆ ಮುಜುಗರ ಆಗತ್ತೆ ಅಂತ. ತಪ್ಪು ಮಾಡುವಾಗ ಗೊತ್ತಿರಲಿಲ್ಲ ಈ ತರದ್ದೆಲ್ಲ ಪರೀಕ್ಷೆಗಳಿಗೆ ಒಳಗಾಗಬೇಕಾಗತ್ತೆ, ಒಂದಲ್ಲ ಒಂದಿನ ನಾ ಸಿಕ್ಕು ಬೀಳ್ತೀನಿ ಅನ್ನುವಂತಹ ಪರಿಜ್ಞಾನನೂ ಇರಲಿಲ್ಲ. ಈಗ ಟೆಸ್ಟ್ಗಳಿಗೆ ಒಳಪಡಬೇಕಾದಾಗ ಈ ತರ ಮುಜುಗರ ಆಗುತ್ತೆ ಅಂತ ಹೇಳೋದು. ಸೊ ಯಾವ ಮುಜುಗರ ಆದ್ರೂ ಕೋರ್ಟ್ ಮಾಡಬೇಕಾಗಿದ್ದ ಕೆಲಸ ಮಾಡೇ ಮಾಡತ್ತೆ. ಎಲ್ಲ ಪರೀಕ್ಷೆಗಳು ಆಗಬೇಕು, ಅದಾಗುತ್ತೆ ಖಂಡಿತ. ಈಗಾಗಲೇ ಆತ ಹಾಕಿದಂತಹ ಜಾಮೀನು ಅರ್ಜಿ ಕೂಡ ತಿರಸ್ಕಾರವಾಗಿದೆ. ಈಗಾಗಲೇ 2 ಕೇಸ್ಗಳಲ್ಲಿ ನಾನು ಪುರುಷತ್ವ ಪರೀಕ್ಷೆಗೆ ಒಳಗಾಗಿದ್ದೀನಿ, ಮತ್ತೆ ಮತ್ತೆ ಅದೇ ಟೆಸ್ಟ್ ಮಾಡಿದ್ರೆ ನನಗೂ ಹಿಂಸೆ ಆಗುತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ, ಅಳಲನ್ನ ತೋಡ್ಕೊಂಡಿದ್ದಾರೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಪ್ರಯತ್ನ ಪಟ್ಟಿದ್ರು, ಬಟ್ ಅದ ಆಗ್ಲಿಲ್ಲ. ಯಾಕಂದ್ರೆ ಸಾಬೀತಾಗಬೇಕು, ಕಿಡ್ನಾಪ್ ಕೇಸ್ ಆಗಿರ್ಬೋದು, ಒಂದೆರಡಲ್ಲ ಮಹಿಳೆಯರು ಸಂತ್ರಸ್ತೆಯರು ಇರೋದು ಈ ಕೇಸ್ನಲ್ಲಿ, ಅದು ಗೊತ್ತಿದೆ. ಸೊ ಅಷ್ಟು ಸುಲಭಕ್ಕೆ ಏನಾದ್ರೂ ಜಾಮೀನು ಕೊಟ್ರೆ ಸಾಕ್ಷಿನಾಶ ಖಂಡಿತವಾಗಿ ಆಗತ್ತೆ. ಸೊ ಹಾಗಾಗಿ ಕೊಡಬಾರ್ದು ಇವರಿಗೆ ಜಾಮೀನು ಅಂತ, ಇಲ್ಲಾಂದ್ರೆ ಇಷ್ಟು ದಿನದಲ್ಲಿ ಸಿಕ್ಬಿಟ್ಟಿರ್ತಾ ಇತ್ತು ಜಾಮೀನು. ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಕೇಸ್, ನಡಿಬೇಕು, ತೀರ್ಮಾನ ಆಗಬೇಕು, ಸತ್ಯತೆ ಹೊರ ಬರಬೇಕು, ಸಂತ್ರಸ್ತೆಯರಿಗೆ ಒಂದು ನ್ಯಾಯ ಸಿಗಬೇಕು. ಈಗ ಮುಜುಗರ ಆಗ್ತಾ ಇದೆ, ನಾನು ಆ ಟೆಸ್ಟಿಗೆ ಒಳಗಾಗಲ್ಲ, ನಾನು ಈ ಟೆಸ್ಟಿಗೆ ಒಳಗಾಗಲ್ಲ, ನಾನು ತನಿಖೆಗೆ ಸಹಕಾರ ಕೊಡಲ್ಲ, ತಿಂಗಳಗಟ್ಲೆ ತಲೆಮರೆಸ್ಕೊಂಡಿದ್ದಾಗ ಆ ವಿಡಿಯೋಗಳನ್ನ ಸ್ವತಃ ತಾನೇ ಮಾಡ್ಕೊಂಡಾಗ ಆಗದಿರೋ ಮುಜುಗರ ಈಗ ಆಗ್ತಾ ಇದೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ನಾವು. ವೈದ್ಯರ ಬಳಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದಿಕ್ಕೆ ಮುಜುಗರ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೆ ನೋಡ್ಬೇಕು. ಏನ್ ಮುಜುಗರ ಆದ್ರೂ
ಕೋರ್ಟ್ ಕೂಡ ಚೀಮಾರಿ ಹಾಕೇ ಹಾಕತ್ತೆ, ಮಾಡಿಸ್ಕೊಳ್ಬೇಕಂದ್ರೆ ಮಾಡಿಸ್ಕೊಳ್ಳೇಬೇಕು ಅಂತ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ.